ಬರ್ರಿ ಸಹ ಸಿದ್ದಪ್ಪ ನೆಲೆಗೊಂಡಿರೋ ಜಾಗ ನಿಮಗೆ ತೋರ್ಪಡೆ ಮಾಡಿಸ್ತೀನಿ, ಗುಹೆ ತೋರಿಸ್ತೀನಿ. ಇದು ಏನಂದರೆ ಗುಹೆ, ಅದು ಇದ್ರೊಳಗಡೆ ನುಗ್ಗಿ ಹೋಗ್ಬೇಕು. ಇದ್ರೊಳಗಡೆ ಹೋಗ್ಬೇಕಾರೆ ನಿಮಗೆ ನೋಡ್ರಿ ಇವಾಗ ಎಷ್ಟು ತಂಪಾಗುತ್ತೆ ಅಂತ. ಇಲ್ಲಿ ಎಂಟ್ರೆನ್ಸ್ನಾಗೇ ಇದು ಅಲ್ಲಿ ಮುಂದ್ಗಡೆ ಇದೆ, ಇದೆಲ್ಲ ಕಲ್ಲು ಗುಂಡುಗಳು ಎಲ್ಲ ಬಗ್ಗಿ. ಇದು ಕಲ್ಲು ಗುಂಡುಗಳು ಯಾಕೆ ಬಗ್ಬೇಕು ಅಂದರೆ ದೇವ್ರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೀವು. ಹಾಂ, ಇದು ನೋಡು, ನಾವು ಡೈರೆಕ್ಟ್ ನಾವು ಒಂದು ಮನೆಗೆ ಹೋಗ್ಬೇಕಾದ್ರೂ ತಲೆ ಬಗ್ಸಿ ಹೋಗ್ರಿ ಅಂತ ಹೇಳ್ತಾರೆ. ಪ್ರಕೃತಿ ಪ್ರಕಾರ ನಾವು ಇಲ್ಲಿ ತಲೆ ಬಗ್ಸೋದು ಏನಕ್ಕೆ, ದೇವರಿಗೆ ಈ ಥರ ಬಗ್ಸಿ ಹೋದ್ರೆ ಇಲ್ಲಿಂದಲೇ ದೇವರಿಗೆ ನಮಸ್ಕಾರ ಮಾಡಿದಷ್ಟು ನಮಗೆ ಭ್ರಮೆ ಸಿಗುತ್ತೆ, ಸಂತೋಷ ಸಿಗುತ್ತೆ. ಇಲ್ಲಿಂದಲೇ ನಾವು ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಒಂದು ಇದರಿಂದ ನೋಡಿ. ಇಲ್ಲಿಂದ ಹತ್ತಿದ ಮೇಲೆ ಅಲ್ಲಿಗೆ ನಮಗೆ ಈ ಬೆಟ್ಟದಿಂದ ಕೆಳಗಲಿಂದ ಬಂದಿರೋದು ಆಯಾಸ, ಗಾಳಿ ಹೊಡೆಯಂಗೆ. ಇಲ್ಲಿ ಭಾರಿ ತಂಪು, ನೀವು ಕೋಟಿ ಕೊಟ್ಟು ಫ್ಯಾನ್ ಹಾಕ್ಕೊಂಡ್ರೂ ಇಂಥ ಗಾಳಿ ಸಿಗಲ್ಲ ನಿಮಗೆ. ಇದ್ರೊಳಗಡೆ ಬಂದರೆ ಅಷ್ಟು ನೀರು ಅದೇ ಅಲ್ಲೇ ಸಹ ದೇವರು ನದಿ ಇರೋದು. ಹಾಂ, ಸುವರ್ಣಮುಖಿ ನದಿ ಸಿದ್ಧರ ಬೆಟ್ಟದಲ್ಲಿ ಸಿದ್ದಪ್ಪನ ಮುಂದೆ ಉದ್ಭವ ಆಗಿದೆ. ಏಕೈಕ ನದಿ, ಸಾವಿರಾರು ಅಡಿಗಳಿಂದ ಮೇಲುಗಡೆ ಉದ್ಭವ ಆಗ ನೀರು. ಇದು ನಮ್ಮ ಇತಿಹಾಸದಲ್ಲಿ ಯಾವ ಇದರಲ್ಲೂ ಇಲ್ಲ ಇಲ್ಲಿ. ಹಾಂ, ನೀರು ನೋಡಿ, ಯಾವುದೇ ಭಕ್ತಾದಿಗಳು ಬಂದರೂ ನೀರು ಹಾಕಬೇಕು ಇಲ್ಲಿ. ಯಾಕೆ ಅಂದರೆ ಅವರು ಆಯಾಸ, ಅವ್ರ ಕಷ್ಟ ಕಾರ್ಪಣ್ಯಗಳು, ಅವ್ರ ಅರಿಕೆಗಳು ಮಾಡ್ಕೊಂಡಿರ್ತಾರೆ ಎಲ್ಲ. ಗಂಗಾ ನದಿ ಅಷ್ಟೇ ಪವಿತ್ರ ಅಂತಲ್ಲ, ಪವಿತ್ರ ಏನು ಸಹ ನಮ್ಮ ಇದರಲ್ಲಿ ನೀವು ಎಷ್ಟು ಇದನ್ನು ಮಾಡಿರೋದು ಇಂಥ ನೀರು ಸಿಗಲ್ಲ ನಿಮಗೆ. ನೀವು ಬೇಕಾದ್ರೆ ಇದ್ರಲ್ಲಿ ಬಾಟ್ಲಲ್ಲಿ ತಗೊಂಡು ಚೆಕ್ ಮಾಡಿರಿ ಎಷ್ಟು ನೀರಿದೆ ಅಂತಂದರೆ ಅಷ್ಟು ಖುಷಿ ಪಡಿಸುತ್ತೆ. ಇಲ್ಲಿಗೆ ಬತ್ತಿದ್ದಂಗೆ ನಿಮ್ಮದು ಯಾವುದೇ ಚಿಂತೆ ಇದ್ರೂ ಖಾಲಿ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೇವರಿಗೆ. ಪ್ರತಿಷ್ಠಾಪನೆ ಮಾಡಿದ ಅಲ್ಲ ಸಹ, ಅದು ಉದ್ಭವ ಲಿಂಗ. ಸಿದ್ದಪ್ಪಂಗೆ ಹೇಳಿನಲ್ಲ ಅಲ್ಲಿ ಬೆಟ್ಟದಲ್ಲಿ ಬಂದರು ಅಂತ, ಇದು ಆಯ್ಕೆ ಮಾಡ್ಕೊಂಡ್ರೆ ಆ ಜಾಗನ ಬಂದು ಇಲ್ಲಿ ಉದ್ಭವ ಆದರು. ಇಲ್ಲಿ ಉದ್ಭವ ಆಗಿದ ಮೇಲೆ ಜನಕ್ಕೆ ಎಲ್ಲ ತೋರ್ಪಡೆ ಆಗ್ತಾ ಇರೋದು ಅದು.